ಇತ್ತೀಚೆಗೆ ಯಾವ ದೇಶವು ತನ್ನ 2025ರ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಗುರಿಯನ್ನು ತಲುಪಿರುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್. ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಸ್ಮಾರ್ಟ್ ಕೃಷಿ ನೀತಿ 2025 ಅನ್ನು ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಕರ್ನಾಟಕ. ಬುಡಕಟ್ಟು ಜನಾಂಗವು ಭಾರತದ ಯಾವ ರಾಜ್ಯದಲ್ಲಿ ಪ್ರಧಾನವಾಗಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಜಾರ್ಖಂಡ್. ಕುಡಿಯುವ ನೀರಿನಲ್ಲಿ ಅತಿಯಾದ ನೈಟ್ರೇಟ್ ಅಂಶವಿರುವುದರಿಂದ ಶಿಶುಗಳಲ್ಲಿ ಕಂಡುಬರುವ ಅಪಾಯಕಾರಿ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಬ್ಲೂ ಬೇಬಿ ಸಿಂಡ್ರೋಮ್. 2025ರ ಡಿಸೆಂಬರ್ನಲ್ಲಿ ನಡೆದ ವಿಶ್ವ ಆರ್ಥಿಕ ಶೃಂಗಸಭೆಯ ಆತಿಥ್ಯ ವಹಿಸಿದ ನಗರ ಯಾವುದು? ಸರಿಯಾದ ಉತ್ತರ ನವದೆಹಲಿ. 2025ರ ಸಾಲಿನ ಅಂತಾರಾಷ್ಟ್ರೀಯ ಟೆನಿಸ್ ಫೆಡರೇಷನ್ ವಿಶ್ವ ಚಾಂಪಿಯನ್ ಪ್ರಶಸ್ತಿ ಪಡೆದ ಆಟಗಾರ ಯಾರು? ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆದಿತ್ಯ L1 ಮಿಷನ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇಸ್ರೋ. ಡಿಸೆಂಬರ್ 28ರಂದು ಭಾರತದ ಯಾವ ಪ್ರಮುಖ ರಾಜಕೀಯ ಪಕ್ಷವು ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತದೆ? ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 2025ರ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ ಜಾಗತಿಕ ಹವಾಮಾನ ಬದಲಾವಣೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 4ನೇ ಸ್ಥಾನ. ದುಲ್ಹಸ್ತಿ ಹಂತ 2 ಯೋಜನೆಯು ಯಾವ ಮಾದರಿಯ ಜಲವಿದ್ಯುತ್ ಯೋಜನೆಯಾಗಿದೆ? ಸರಿಯಾದ ಉತ್ತರ ರನ್ ಆಫ್ ದಿ ರಿವರ್. ಇತ್ತೀಚೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಗರಬತ್ತಿಗಳಿಗಾಗಿ ಬಿಡುಗಡೆ ಮಾಡಿದ ಹೊಸ ಭಾರತೀಯ ಮಾನದಂಡ ಯಾವುದು? ಸರಿಯಾದ ಉತ್ತರ IS 19412 2025. ಭಾರತೀಯ ಕರಾವಳಿ ಪಡೆಯು ಇತ್ತೀಚೆಗೆ ಪ್ರಾದೇಶಿಕ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ 2025 ಅನ್ನು ಎಲ್ಲಿ ನಡೆಸಿತು? ಸರಿಯಾದ ಉತ್ತರ ಮುಂಬೈ, ಮಹಾರಾಷ್ಟ್ರ. ದಸಾನ್ ನದಿಯು ಭಾರತದ ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ 2025ರಲ್ಲಿ ಸುದ್ದಿಯಲ್ಲಿರುವಂತೆ ಬುಡಕಟ್ಟು ಜನಾಂಗದವರು ಬಳಸುವ ಲಿಪಿಯ ಹೆಸರೇನು? ಸರಿಯಾದ ಉತ್ತರ ವಾರಂಗ್ ಚಿತಿ. ಬಾಂಬ್ ವಿಲೇವಾರಿ ವ್ಯವಸ್ಥೆಗಾಗಿ ಭಾರತದ ಮೊದಲ ಮೀಸಲು ಮಾನದಂಡವನ್ನು ಇತ್ತೀಚೆಗೆ ಯಾವ ಸಂಸ್ಥೆಯು ಪ್ರಕಟಿಸಿದೆ? ಸರಿಯಾದ ಉತ್ತರ ಭಾರತೀಯ ಮಾನಕ ಬ್ಯೂರೋ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ನ ಗರಿಷ್ಠ ಅನುಮತಿಸುವ ಮಿತಿ ಎಷ್ಟು? ಸರಿಯಾದ ಉತ್ತರ 45 mg/L. ದಸಾನ್ ನದಿಯು ಈ ಕೆಳಗಿನ ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ? ಸರಿಯಾದ ಉತ್ತರ ಬೆಟ್ವಾ. ಅಗರಬತ್ತಿಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಪ್ಲಾಸರ್ಸ್ ಕ್ವಿಕ್ ರಿಲೇಯಿಂಗ್ ಸಿಸ್ಟಮ್ ಯಾವ ದೇಶದ ತಂತ್ರಜ್ಞಾನದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಸ್ಟ್ರಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದುಲ್ಹಸ್ತಿ ಹಂತ 2 ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ? ಸರಿಯಾದ ಉತ್ತರ ಚೆನಾಬ್.